ಒಂದ್ ಕಡೆ ಗ್ಯಾಸ್ ಟ್ರಬಲ್ ಅಂದ್ರೆ ಸಿಲಿಂಡರ್ ಸಿಗೋದೇ ಕಷ್ಟ ಆದ್ರೆ ಮತ್ತೊಂದ್ ಕಡೆ ಸಿಲಿಂಡರ್ ತಗೊಬಂದು ಮನೇಲಿ ಇಟ್ಕೊಂಡಿದ್ದಾರೆ ಅಂತ ಅಂದ್ರೆ ಇಲ್ಲಿ ಕಳ್ಳರ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ. ಚನ್ನಪಟ್ಟಣದ ಮನೆಯೊಂದರಲ್ಲಿ ಗ್ಯಾಸ್ ಸಿಲಿಂಡರ್ ಕಳ್ತನ ಆಗಿದೆ. ಮನೆಯ ಕಾಂಪೌಂಡ್ ನಲ್ಲಿ ಇದ್ದಂತ ಸಿಲಿಂಡರ್ ಕದ್ದು ಕಳ್ಳ ಎಸ್ಕೇಪ್ ಆಗಿರೋದು. ಕೃಷ್ಣಪ್ಪ ಅನ್ನೋರ ಮನೆ ಕಾಂಪೌಂಡ್ ನಲ್ಲಿ ಇದ್ದಂತ ಸಿಲಿಂಡರ್ ಅನ್ನ ಹೊತ್ತೊಯ್ದಿದ್ದಾರೆ. ಸಿಲಿಂಡರ್ ಪೂರೈಕೆ ವ್ಯತ್ಯಯದ ನಡುವೆ ಜನರಿಗೆ ಕಳ್ಳರ ಕಾಟ ಕೂಡ ಹೆಚ್ಚಾಗಿದೆ. ರೀಫಿಲ್ ಆಗಿದ್ದಂತಹ ಗ್ಯಾಸ್ ಸಿಲಿಂಡರ್ ಅನ್ನೇ ಹೊತ್ತೊಯ್ದಿರುವಂತಹ ಖದೀಮ ಈಗ ದುಡ್ಡು ಕೊಟ್ಟರು ಕೂಡ ಸಿಲಿಂಡರ್ ಸಿಗುವಂತ ಪರಿಸ್ಥಿತಿ ಇಲ್ಲ. ಈ ಕಾಳ ಸಂತೆಯಲ್ಲೂ ಕೂಡ ಸಿಲಿಂಡರ್ ಸಿಗ್ತಿದ್ವು, ಅದು ಕೂಡ ಈಗಿಲ್ಲ. ಕೊನೆಯದಾಗಿ ಏನ್ ಮಾಡಿದ್ದಾರೆ, ಮನೆಯಲ್ಲಿದ್ದಂತಹ ಸಿಲಿಂಡರ್ನೇ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಚನ್ನಪಟ್ಟಣ ಟೌನ್ ಠಾಣೆಗೆ ಈಗಾಗಲೇ ಮನೆ ಮಾಲೀಕರು ದೂರನ್ನ ಕೊಟ್ಟಿದ್ದಾರೆ. ಮನೆ ಕಾಂಪೌಂಡ್ ನಲ್ಲಿ ಇದ್ದಂತಹ ಸಿಲಿಂಡರ್ ಅನ್ನ ಕಳ್ತನ ಮಾಡ್ಕೊಂಡು ಹೋಗಿರೋದು. ಸಿಸಿಟಿವಿ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ರೀಫಿಲ್ ಮಾಡಿಸಿ ಇಟ್ಟಿದ್ದಾರೆ. ಆ ಸಿಲಿಂಡರನ್ನ ಎತ್ಕೊಂಡು ಹೋಗಿರುವಂಥದ್ದು. ಸದ್ಯ ಮನೆ ಮಾಲೀಕ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ, ಸಿಸಿಟಿವಿ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಕಾಂಪೌಂಡ್ ಒಳಗಡೆನೆ ಸಿಲಿಂಡರ್ ತುಂಬಿದ ಸಿಲಿಂಡರ್ ಅನ್ನ ಇಟ್ಟಿದ್ದಾರೆ. ಕಳ್ಳ ಈ ಸಿಲಿಂಡರ್ ಕದ್ಕೊಂಡು ಹೋಗ್ಬೇಕು ಅಂತ ಸ್ಕೆಚ್ ಹಾಕಿದ್ದ. ಕೊನೆಗೂ ಯಾರು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಬಂದು ಆ ಸಿಲಿಂಡರ್ ನೋಡಿಕೊಂಡು ಹೊತ್ಕೊಂಡು ಹೋಗುವಂಥ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಈಗ ನೀವು ಸಿಲಿಂಡರ್ ತೆಗೆದುಕೊಳ್ಳೋದು ಎಷ್ಟು ಕಷ್ಟ ಆಗಿದೆಯೋ, ಆ ಸಿಲಿಂಡರ್ ತಗೊಂಡು ಬಂದ್ರಿ ಅಂತ ಅಂದರೆ ಅದನ್ನು ಕಾಪಾಡ್ಕೊಳ್ಳೋದು ಕೂಡ ಅಷ್ಟೇ ಸವಾಲಿನ ಕೆಲಸ ಆಗಿದೆ. ನೋಡಿ, ಸಿಸಿಟಿವಿ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಆತ ಕಾಂಪೌಂಡ್ ಒಳಗಡೆ ಗೇಟ್ ಓಪನ್ ಮಾಡ್ಕೊಂಡು ಬರ್ತಾನೆ, ಆ ಕಡೆ ಈ ಕಡೆ ನೋಡ್ತಾನೆ ಯಾರಾದರೂ ಇದಾರ ಅಂತ. ಯಾರೂ ಇಲ್ಲದೆ ಇರೋದನ್ನು ನೋಡಿದ ತಕ್ಷಣ ಸಿಲಿಂಡರ್ ಎತ್ಕೊಂಡು ಅಲ್ಲಿಂದ ಪರಾರಿ ಆಗಿದ್ದಾನೆ. ಸದ್ಯ ಈಗ ಮನೆ ಮಾಲೀಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆತ ಯಾರು, ಎಲ್ಲಿಂದ ಬಂದಿದ್ದು, ಅದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಬಟ್ ನೀವೇನಾದರೂ ಸಿಲಿಂಡರ್ ತಂದು ಮನೆ ಹೊರಗೆ ಅಥವಾ ಕಾಂಪೌಂಡ್ ಒಳಗೆ ಇಟ್ಕೊಂಡಿದ್ದೀರಾ ಅಂತ ಅಂದರೆ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಸೊ ಸೇಫಾಗಿ ಇಟ್ಕೊಳ್ಳಿ. ಈ ಸದ್ಯ ಚನ್ನಪಟ್ಟಣದಲ್ಲಿ ನಡೆದಿರುವಂಥ ಘಟನೆ ಇದು. ಚನ್ನಪಟ್ಟಣ ಟೌನ್ ಠಾಣೆಗೆ ಈಗ ಮಾಲೀಕರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ.